ಶಿವಕುಮಾರ್ ಸಿಎಂ ಆಗಿ ತಮ್ಮ ಮೊದಲ ಅಧಿವೇಶನವನ್ನ ಎದುರಿಸುತ್ತಿರುವಂತಹ ಸಂದರ್ಭ ರಾಜ್ಯ ರಾಜಕೀಯದಲ್ಲಿ ಭಾರೀ ಕುತೂಹಲವನ್ನ ಮೂಡಿಸಿದೆ. ಪ್ರಪ್ರಥಮ ಬಾರಿಗೆ ಸದನದ ನಾಯಕನ ಸ್ಥಾನದಲ್ಲಿ ನಿಂತು ಅವರು ಕೈಗೊಳ್ಳುತ್ತಾ ಇರುವಂತಹ ಆರಂಭಿಕ ಹೆಜ್ಜೆಗಳು ಬಹಳ ಕುತೂಹಲವನ್ನ ಹುಟ್ಟುಹಾಕಿವೆ. ಈ ಮುಂಗಾರು ಅಧಿವೇಶನಕ್ಕೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ರೂಪಿಸಿರುವಂತಹ ಕಾರ್ಯತಂತ್ರದ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾನೂನು ಮತ್ತು ಸಂಸದೀಯ ಇಲಾಖೆ ತಮ್ಮಲ್ಲೇ ಉಳಿಸಿಕೊಂಡ ಸಿಎಂ. ಟೌನ್ಶಿಪ್ ಪೊಲಿಟಿಕಲ್ ವಾರ್ಗೆ ನಾನೇ ಸೇನಾನಿ ಅಂದ್ರ ಡಿಕೆಶಿ. ಮುಂಗಾರು ಅಧಿವೇಶನ ಆರಂಭದ ಮೊದಲ ದಿನ ಸಿಎಂ ಡಿಕೆ ಶಿವಕುಮಾರ್ ಸಂಪ್ರದಾಯ ನಿಷ್ಠೆ ತೋರಿದ್ದಾರೆ. ಸದನಕ್ಕೆ ಮತ್ತು ವಿಧಾನಸಭೆ ಮೊಗಸಾಲೆಯಲ್ಲಿರುವ ಸಿಎಂ ಕಚೇರಿಗೆ ಪ್ರವೇಶ ಮಾಡುವಾಗ ಅವರು ತೋರಿದ ಭಕ್ತಿ ಹಾಗೂ ಸಂಪ್ರದಾಯ ನಿಷ್ಠೆಯು ಕುತೂಹಲ ಮೂಡಿಸಿದೆ. ಬಾಗಿಲಿಗೆ ನಮಸ್ಕರಿಸಿ ಬಲಗಾಲಿಟ್ಟು ಒಳಗೆ ಪ್ರವೇಶ ಮಾಡಿದ್ದಾರೆ. ಇದು ಅವರ ನೂತನ ಜವಾಬ್ದಾರಿಯ ಮೇಲಿನ ಗೌರವವನ್ನು ಬಿಂಬಿಸುತ್ತೆ. ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನವನ್ನು ಎದುರಿಸುವುದು ಯಾವುದೇ ನಾಯಕನಿಗೂ ಒಂದು ಅಗ್ನಿ ಪರೀಕ್ಷೆ ಇದ್ದಂತೆ. ಆಡಳಿತ ಪಕ್ಷದ ಚುಕ್ಕಾಣಿ ಹಿಡಿದಿರುವ ಡಿಕೆ ಶಿವಕುಮಾರ್ ಈ ಪರೀಕ್ಷೆಯಲ್ಲಿ ಆರಂಭದಿಂದಲೇ ಬಿಗಿ ಹಿಡಿತ ಸಾಧಿಸುವುದಕ್ಕೆ ಮುಂದಾಗಿದ್ದಾರೆ. ಸಚಿವರ ಸಭೆಯಲ್ಲಿ ಸಿಎಂ ಡಿಕೆಶಿ ನೀಡಿರುವ ಕಟ್ಟುನಿಟ್ಟಿನ ಸೂಚನೆಗಳು ಆಡಳಿತ ಯಂತ್ರದಲ್ಲಿ ಶಿಸ್ತಿನ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತವೆ. ಎಲ್ಲಾ ಸಚಿವರು ಕಡ್ಡಾಯವಾಗಿ ಸದನದಲ್ಲಿ ಹಾಜರಿರಬೇಕು ಮತ್ತು ಸರ್ಕಾರದ ನಿಲುವುಗಳನ್ನು ಸ್ಪಷ್ಟವಾಗಿ ಸಮರ್ಥಿಸಿಕೊಳ್ಳಬೇಕು ಅಂತ ನಿರ್ದೇಶನವು ಆಡಳಿತ ಪಕ್ಷದ ಬದ್ಧತೆಯನ್ನು ತೋರಿಸುತ್ತೆ. ಪ್ರಮುಖ ಮಸೂದೆಗಳು ಅಥವಾ ಚರ್ಚೆಗಳ ವೇಳೆ ಸಚಿವರ ಗೈರು ಹಾಜರಿ ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗುವ ಸಾಧ್ಯತೆಯನ್ನ ಆರಂಭದಲ್ಲೇ ಹತ್ತಿಕ್ಕಲು ಈ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಇದು ಕೇವಲ ಶಿಸ್ತಿನ ಪಾಲನೆಯಷ್ಟೇ ಅಲ್ಲ, ಬದಲಿಗೆ ಮಂತ್ರಿಮಂಡಲದಲ್ಲಿ ತಮ್ಮ ನಾಯಕತ್ವದ ಹಿಡಿತವನ್ನು ಗಟ್ಟಿಗೊಳಿಸುವ ತಂತ್ರವೂ ಹೌದು. ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಹಿತ ಪ್ರಸ್ತಾಪ ಮಾಡಲಾಯಿತು. ಮತ್ತೆ ಯಾವ್ಯಾವ ವಿಷಯಗಳನ್ನ ತೆಗೆದುಕೊಳ್ಬೇಕು, ಬರುವ 17ನೇ ತಾರೀಕಿನಿಂದ ನಡೀತಕ್ಕಂಥ ಒಂದು ಸದನದಲ್ಲಿ ಯಾವ್ಯಾವ ವಿಚಾರಗಳನ್ನ ನಾವು ತಗೋಬೇಕು, ಜನರಿಗೆ ತಿಳಿಸಬೇಕು ಅನ್ನುವಂತ ಹಲವಾರು ವಿಷಯವನ್ನ ಚರ್ಚೆ ಮಾಡಿದ್ದೇವೆ. ಬಹುಶಃ ಮುಖ್ಯಮಂತ್ರಿಗಳು ತಮಗೆ ವಿವರವನ್ನು. ವಿರೋಧ ಪಕ್ಷಗಳು ಎತ್ತುವುದಕ್ಕೆ ಉದ್ದೇಶಿಸಿರುವ ಬಿಡದಿ ಟೌನ್ಶಿಪ್ ಯೋಜನೆಯ ವಿಚಾರವನ್ನ ಸಿಎಂ ಡಿಕೆ ಶಿವಕುಮಾರ್ ಹಗುರವಾಗಿ ಪರಿಗಣಿಸಿಲ್ಲ. ಹಾಗಾಗಿ ಸಚಿವರ ಸಭೆಯಲ್ಲಿ ನಾನೇ ದಾಖಲೆ ಸಮೇತ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ವಿರೋಧ ಪಕ್ಷಗಳ ಆರೋಪಗಳಿಗೆ ಸಮರ್ಥವಾಗಿ ತಿರುಗೇಟು ನೀಡುವುದಕ್ಕೆ ದಾಖಲೆಗಳೇ ಅಸ್ತ್ರವಾಗಬೇಕು ಅನ್ನೋದು ಅವರ ಲೆಕ್ಕಾಚಾರ ಆಗಿದೆ. ಸಿಎಂ ಅವರಿಗೆ ಎಲ್ಲ ಮಾಹಿತಿ ಇದೆ. ಮೊದಲಿಂದ ಎಲ್ಲ ರೀತಿಯಲ್ಲಿ ಅವ್ರಿಗೇನು ಮೊದಲಿಂದ ಯಾವಾಗ ಸ್ಟಾರ್ಟ್ ಆಯ್ತು, ಬಿಡದಿದ್ದು ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾರ್ಯಾರಿದ್ದಾಗೆಲ್ಲ ಮುಖ್ಯಮಂತ್ರಿ ಇದ್ದಾಗ ಆರ್ಡರ್ ಮಾಡಿದ್ರು, ಅದನ್ನೆಲ್ಲ ಕೂಡ ಅವ್ರಿಗೆ ಮಾಹಿತಿ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಸಚಿವರು, ಇನ್ನು ಪೌರಾಡಳಿತ ಸಚಿವರು, ಅವ್ರಿಗೂ ಕೂಡ ಮಾಹಿತಿ ಇದೆ. ಹಾಗಾಗಿ ಯಾರಿಗೆ ಸಂಬಂಧಪಡ್ತದೆ ಅದನ್ನ ಬಿಡದಿ ಓನರ್ಶಿಪ್ ಬಗ್ಗೆ, ಇದು ಟೌನ್ಶಿಪ್ ಬಗ್ಗೆ ಅದನ್ನ ಉತ್ತರ ಖಂಡಿತವಾಗಲೂ ಕೊಡ್ತಾರೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರ ಈ ಆರಂಭಿಕ ಹೆಜ್ಜೆಗಳು ರಾಜಕೀಯ ಎದುರಾಳಿಗಳಿಗೆ ಮತ್ತು ಸುಪಕ್ಷೀಯರಿಗೆ ಕುತೂಹಲ ಮೂಡಿಸಿದೆ. ಶಿಸ್ತು ಸಿದ್ಧತೆ ಮತ್ತು ನೇರ ಮುಖಾಮುಖಿಯ ಈ ತಂತ್ರವು ಸದನದ ಕಲಾಪಗಳನ್ನು ಹೆಚ್ಚು ರೋಚಕ ಹಾಗೂ ಬಿಗುವಿನಿಂದ ಕೂಡಿರುವಂತೆ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಅಧಿವೇಶನವು ಅವರ ರಾಜಕೀಯ ನಾಯಕತ್ವದ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ ಎನ್ನುವ ಚರ್ಚೆ ಕೂಡ ನಡೆದಿದೆ.